ಆದಿತ್ಯ ಬಾರ್ನಲ್ಲಿ ನಾನ್ ವೆಜ್ ತಿನ್ನೋರೆ ಈ ಸ್ಟೋರಿ ತಪ್ಪದೆ ನೋಡಿ. ನಶೆಯಲ್ಲಿ ಟೇಸ್ಟ್ ಇದೆ ಅಂತ ಕಬಾಬ್ ತಿನ್ನೋ ಮುನ್ನ ಹುಷಾರ್. ನಿಮ್ಮ ಪ್ಲೇಟ್ಗೆ ಬರೋ ಮಾಂಸ ಎಷ್ಟು ಫ್ರೆಶ್ ಇರುತ್ತೆ ಗೊತ್ತಾ? ಆದಿತ್ಯ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಬಂದ ಗ್ರಾಹಕರಿಗೆ ಕಾದಿತ್ತು ಬಿಗ್ ಶಾಕ್. ರೆಸ್ಟೋರೆಂಟ್ಗಳಿಗೆ ಬಂದ್ರೆ ಕಬಾಬ್, ಚಿಕನ್, ಇನ್ನಿತರೆ ನಾನ್ ವೆಜ್ ಐಟಮ್ಗಳನ್ನ ರುಚಿ ನೋಡೋಕೆ ಅಂತ ಆರ್ಡರ್ ಮಾಡ್ತೀವಿ. ಆದ್ರೆ ಅದೇ ಆಹಾರದಲ್ಲಿ ಗುಣಮಟ್ಟದ ಸಮಸ್ಯೆ ಇದ್ರೆ ಹೋಟೆಲ್ನಲ್ಲಿನ ಒಂದು ಕ್ಷಣದ ರುಚಿಗಾಗಿ ಆರೋಗ್ಯವನ್ನೇ ಅಪಾಯಕ್ಕೆ ತಳ್ಳಿಕೊಳ್ಳಬೇಕಾ? ಎಸ್, ಈ ಹೋಟೆಲ್ನಲ್ಲಿ ತಿಂದ್ರೆ ಮಾತ್ರ ನಿಮ್ಮ ಆರೋಗ್ಯ ಕೈ ಕೊಡೋದು ಪಕ್ಕಾ ಕಣ್ರಿ. ಬೆಂಗಳೂರಿನ ತಿಪ್ಪಸಂದ್ರದಲ್ಲಿರುವ ಆದಿತ್ಯ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಬಂದ ಗ್ರಾಹಕರಿಗೆ ದುರ್ವಾಸನೆ ಬರ್ತಾ ಇದ್ದ ಹುಳುಗಳು ಬಿದ್ದಿರುವ ಲಾಲಿಪಾಪ್ ಅನ್ನು ನೀಡಲಾಗಿದೆ. ಈ ಆರೋಪ ಅಲ್ಲಿನ ಜನರೇ ಮಾಡಿರೋದು. ಆದಿತ್ಯ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಬಂದಿದ್ದ ಗ್ರಾಹಕರು ರುಚಿಯಾದ ಕಬಾಬ್, ಚಿಕನ್ ಲಾಲಿಪಾಪ್ ತಿನ್ನಬಹುದು ಅಂತ ಆಸೆಯಲ್ಲಿ ಕಾಯ್ತಾ ಇದ್ರೆ ಅವರ ಟೇಬಲ್ ಮೇಲೆ ಬಂದ ಚಿಕನ್ ಲಾಲಿಪಾಪ್ ರುಚಿ ನೋಡಿ ಮುಖ ಕಪ್ಪಿಟ್ಟು ಹೋಗಿದೆ. ಮೂಸಿ ನೋಡಿದ್ರೆ ಕೊಳೆತ ಗಬ್ಬು ಮಾಂಸದ ವಾಸನೆ. ಆಹಾರದ ಗುಣಮಟ್ಟ ಪ್ರಶ್ನೆ ಮಾಡಿದ ಗ್ರಾಹಕರ ಮೇಲೆಯೇ ಮುಗಿಬಿದ್ರು ಬಾರ್ ಸಿಬ್ಬಂದಿ. ಆದಿತ್ಯ ಬಾರ್ ಸಿಬ್ಬಂದಿ ಟೇಬಲ್ ಮೇಲೆ ಕೊಳೆತ ಮಾಂಸದ ತುಂಡುಗಳನ್ನೇನೋ ಬೇಯಿಸಿ ತಂದಿಟ್ರು. ಆದರೆ ಇದನ್ನ ಗ್ರಾಹಕರು ತೆಪ್ಪಗೆ ತಿನ್ಬೇಕೇನ್ರಿ? ಆದರೆ ಇದನ್ನು ಪ್ರಶ್ನಿಸಿದ ಗ್ರಾಹಕರ ಮೇಲೇನೆ ಬಾರ್ ಸಿಬ್ಬಂದಿಗಳು ಮುಗಿಬಿದ್ದಿದ್ದಾರೆ. ಇದು ಕೇವಲ ಒಂದು ಬಾರ್ನ ವಿಚಾರ ಅಲ್ಲ. ಬೆಂಗಳೂರಿನ ಹೋಟೆಲ್, ರೆಸ್ಟೋರೆಂಟ್ ಮತ್ತು ಬಾರ್ಗಳಲ್ಲಿ ಪ್ರತಿನಿತ್ಯ ಗ್ರಾಹಕರಿಗೆ ನೀಡಲಾಗ್ತಾ ಇರೋ ಆಹಾರದ ಗುಣಮಟ್ಟದ ಬಗ್ಗೆನೇ ದೊಡ್ಡ ಪ್ರಶ್ನೆ ಎದ್ದಿದೆ. ಇತ್ತೀಚೆಗೆ ಸ್ಟಾರ್ ಹೋಟೆಲ್ಗಳಲ್ಲೂ ಮಾಂಸದ ಗುಣಮಟ್ಟದ ಬಗ್ಗೆ ದೂರುಗಳು ಕೇಳಿ ಬಂದಿದ್ವು. ಈಗ ಬಾರ್ನಲ್ಲೂ ಇಂತಹ ಆರೋಪ ಕೇಳಿ ಬರ್ತಾ ಇದೆ. चिकन ऐसा आएगा भाई? क्या हम लोग छूतिया लोग समझे क्या? हे 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 करके देना ना आप लोग आइटम अच्छा नहीं क्यों देना? आप लोग पैसे देंगे आता सर थैंक यू सर सर दूसरा देगा प्लीज सेंड सेंड है चिकन ऐसा है. FSSAI ಅಧಿಕಾರಿಗಳೇ, ಬಾರ್ನಲ್ಲಿ ಶೋಧ ಕಾರ್ಯ ಯಾವಾಗ? ಆದಿತ್ಯ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಆಹಾರ ಸುರಕ್ಷತಾ ನಿಯಮಗಳು ಪಾಲನೆ ಆಗ್ತಾ ಇದೆಯಾ? ಅಲ್ಲಿ ಬಳಸಲಾಗ್ತಾ ಇರೋ ಮಾಂಸ ಎಲ್ಲಿಂದ ಬರುತ್ತೆ? ಅದನ್ನು ಹೇಗೆ ಸಂಗ್ರಹಿಸಲಾಗುತ್ತೆ? ಅದರ ಗುಣಮಟ್ಟವನ್ನು ಯಾರು ಪರೀಕ್ಷಿಸ್ತಾರೆ? ಗ್ರಾಹಕರಿಗೆ ನೀಡುವ ಮೊದಲು ಆಹಾರ ಸುರಕ್ಷತಾ ಮಾನದಂಡಗಳನ್ನು ಪಾಲಿಸಲಾಗ್ತಾ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ನೀವೇ ಪರಿಶೀಲನೆ ನಡೆಸಿ ಉತ್ತರ ಕೊಡಬೇಕಾಗುತ್ತೆ. ಅಥವಾ ಅಲ್ಲಿ ತಪ್ಪಾಗಿದ್ರೆ ಕಠಿಣ ಕ್ರಮ ಕೈಗೊಳ್ಳಬೇಕಾದ ಕರ್ತವ್ಯ ಕೂಡ ಅಧಿಕಾರಿಗಳದ್ದೇ. ಗ್ರಾಹಕರ ಪ್ರಾಣದ ಜೊತೆ ಚೆಲ್ಲಾಟವಾಡೋ ಇಂಥ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಬಿಸಿ ಮುಟ್ಟಿಸಬೇಕಿದೆ. ನೇಷನ್ ನ್ಯೂಸ್, ಬೆಂಗಳೂರು.